ಕಾರ್ಯ ಹಲೋ ಹಲೋ ಯಾ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ ಅಂತ ಆಶಿಸ್ತಾ ಗಣಪತಿ ಸ್ತುತಿಯೊಂದಿಗೆ ಆರಂಭಿಸಿದ್ದೇವೆ. ದಾಸರ ಪದಗಳು ಎಷ್ಟೊಂದು ಸರಿ ನಮಗೆ ಅದಕ್ಕೊಂದು ಉಪಮೆ ಇದೆ, ಪಾಯಸದ ಹಂಡೆಯಲ್ಲಿರೋ ಸೌಟಿನ ಥರ ಅಂತ ಹೇಳಿ. ಅಂದರೆ ಪಾಯಸದ ಸೌಟು ಪಾಯಸದ ಹಂಡೆಯಲ್ಲಿದ್ದರೂ ಅದಕ್ಕೆ ಅದರ ರುಚಿ ಗೊತ್ತಿರೋದಿಲ್ಲ. ಒಂದು ತೊಟ್ಟು ಪಾಯಸ ನಾಲಿಗೆಗೆ ಬಿದ್ದರೆ ಮಾತ್ರ ಅದರ ರುಚಿ ಗೊತ್ತಾಗೋದು. ಸೊ ಈ ಒಂದು ಭಾವಪುಷ್ಟಿ, ಈ ಹಾಡಿನ ಬಗೆಗಿನ ಭಾವಪುಷ್ಟಿ, ಪುರಂದರ ದಾಸರ ಬಗೆಗಿನ ಒಂದು ಚಿಂತನೆ, ಇವುಗಳು ನಮಗೆ ಗೊತ್ತಿದ್ದಷ್ಟು ಈ ಹಾಡುಗಳನ್ನು ಕೇಳುವ ಒಂದು ತವಕ, ಅದರ ಒಂದು ಅರ್ಥ ತುಂಬ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಈ ನೆಲೆಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ, ದಾಸರ ಬಗ್ಗೆ, ದಾಸ ಪರಂಪರೆಯ ಬಗ್ಗೆ ಪ್ರಸ್ತಾವಿಕವಾಗಿ ಕೆಲವು ಮಾತುಗಳನ್ನು ನಮ್ಮವರೇ ಆದ ಶ್ರೀಮತಿ ಡಾಕ್ಟರ್ ಪೂರ್ಣಿಮಾ ವೇಣುಗೋಪಾಲ್ ಅವರು ಮಾತನಾಡಲಿದ್ದಾರೆ. ಡಾಕ್ಟರ್ ಪೂರ್ಣಿಮಾ ವೇಣುಗೋಪಾಲ್ ನಮ್ಮ ಗೋಕುಲಂನ ಒಬ್ಬ ಸಾಧಕಿ. ಮೂಲತಃ ಶಿವಮೊಗ್ಗದವರಾದ ಇವರು ಗೋಕುಲಂನ A3819ನ ನಿವಾಸಿ. ತುಂಬ ಸರಳವಾಗಿ ಕಾಣುವಂತಹ ಇವರು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಹರಿದಾಸ ಸಾಹಿತ್ಯದಲ್ಲಿ MPhil ಹಾಗೂ ಡಾಕ್ಟರೇಟನ್ನು ಪಡೆದವರು. ಕರ್ನಾಟಕ ವಿದ್ಯುತ್ ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಯಾಗಿ ನಿವೃತ್ತಿಯಾದ ಬಳಿಕ ತನ್ನ ಪ್ರವೃತ್ತಿಗೆ ಹೊಂದುವ ಸಂಶೋಧನೆಯಲ್ಲಿ ತೊಡಗಿದ ಡಾಕ್ಟರ್ ಪೂರ್ಣಿಮಾ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆಯಿಂದ MPhil ಅನ್ನು ಪಡೆಯುತ್ತಾರೆ. ಮುಂದೆ ಮಹಿಳಾ ಹರಿದಾಸರ ಕೃತಿಗಳಲ್ಲಿ ಆತ್ಮಾವಲೋಕನ ಎಂಬ ವಿಷಯದಲ್ಲಿ ಸಂಶೋಧನೆಯನ್ನು ಮಾಡಿ ಡಾಕ್ಟರೇಟನ್ನು ಪಡೆಯುತ್ತಾರೆ. ನಿವೃತ್ತಿ ಆದ ಮೇಲೆ ನಮಗೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಹತಾಶೆಯ ಭಾವನೆಯಲ್ಲಿರುವಂಥ ಭಾಳಷ್ಟು ಜನರಿಗೆ ಪೂರ್ಣಿಮಾ ಅವರು ಒಂದು ಸ್ಫೂರ್ತಿಯಾಗಿ ನಿಲ್ತಾರೆ. ಈಗ ಡಾಕ್ಟರ್ ಪೂರ್ಣಿಮಾ ವೇಣುಗೋಪಾಲ್ ನಿಮ್ಮ ಮುಂದೆ ದಾಸ ಪರಂಪರೆ ಹಾಗೂ ಪುರಂದರ ದಾಸರ ಬಗ್ಗೆ ಪ್ರಸ್ತಾವಿಕವಾಗಿ ಎರಡು ಮಾತುಗಳನ್ನು ಆಡ್ತಾರೆ.